ಜೀವನದಾಗ ಹಣೆ ಬರದ ಬಗ್ಗೆ ಅಪ್ಪವರು ಬಗ್ಗೆ ಹೇಳ್ತಾ ಇದ್ದರು. ಅಪ್ಪವ್ರ ಹತ್ತಿರ ಅವರ ಆತ್ಮೀಯ ಶಿಷ್ಯನೊಬ್ಬನು ಯಾವತ್ತೂ ಬರ್ತಾ ಇದ್ದ. ಒಂದು ಕ್ಷಣ ಬಂದು ಭೇಟಿ ಆದಾಗ, ದರ್ಶನಕ್ಕೆ ಬಂದಾಗ ಅಪ್ಪವ್ರು ಕೇಳಿದಂತ ಭಾಳ ಖುಷಿಯಾಗಿದ್ದರಲ್ಲ ಯಾಕೆ ಗಂಡ ಹೆಂಡತಿ ಅಂತ ಕೇಳಿದ್ರು. ಆವಾಗ ಸಿದ್ದೇಶ್ವರಪ್ಪ ಅವರು ಕೇಳಿದಾಗ ಅವರ ಶಿಷ್ಯನ ಏನು ಹೇಳ್ತಾನಪ್ಪ ಅಂದ್ರೆ, ಇನ್ನೇನು ಗುರುಗಳೇ, ನಮ್ಮ ನಸೀಬು ಕಲಿತು ನನ್ನ ಮಗ ಅಮೇರಿಕಾದಾಗ, ನಮ್ಮ ಸೊಸಿನೂ ಇಂಜಿನಿಯರ್ ಆಕಿಗೂ ಅಲ್ಲೇ ಅಮೇರಿಕಾದಾಗ ಕೆಲಸ ಸಿಕ್ಕೈತಿ, ಇನ್ನೇ ನಾವು ಧನ್ಯ ಆದೇವಿನ ಆರಾಮ್ ಜೀವನ ಸಾಗಿಸೋದು ಗಂಡ ಹೇಳ್ತಿದ್ವಿ ಅಂತ. ಅದೇ ವ್ಯಕ್ತಿ 2 ಸಲ ಅಪ್ಪ ಬಂದು ಒಂದು 2 ವರ್ಷದ ನಂತರ ಅಪ್ಪವ್ರಿಗೆ ಬಂದು ಭೇಟಿ ಆದಾಗ ಅಪ್ಪವ್ರು ಯಾಕೆ ಖಿನ್ನಾಗಿತ್ತಲ್ಲ ಆಗ ಆ ವ್ಯಕ್ತಿ ಹೇಳ್ತಾರೆ, ಅಪ್ಪರ ಒಂದು ಘಟನೆ ಆಯಿತು, ಇನ್ನೇನು ನಾವು ಆರಾಮಿರಬೇಕು ಅನ್ನೋ ಹೊತ್ತಿನಾಗ ನಮ್ಮ ಮಗ ಸೊಸಿ ಕಾರನ್ನು ಚಲಿಸುವಾಗ ಅಮೇರಿಕದಾಗ ಅದ್ರ ಜೊತೆಗೆ ನಮ್ಮ ಮಗ ಬಿಟ್ಟಿತ್ತು, ಇನ್ನೇನು ಆರಾಮಿರಬೇಕಪ್ಪ, ಕಾರನ್ನು ಚಲಿಸುವಾಗ ಆ್ಯಕ್ಸಿಡೆಂಟಾಗ ಮಗ ಮತ್ತು ಸೊಸಿ ಇಬ್ಬರು ಸತ್ರು, ನಮ್ಮ ಮೊಮ್ಮ ಒಬ್ಬನೇ ಬದುಕ್ಯಾನ ಅಂತ ಹೇಳಿದರು. ಆಗ ಅದಕ್ಕೆ ಇನ್ನು ನೋಡ್ರಿ ಅಪ್ಪ ನಮ್ಮ ಜೀವನ ಹೇಗಾಯ್ತು, ನಮಗೀಗ 70-75 ವರ್ಷ ಆಗೈತಿ, ಆ ಖುಷಿನ ಸಾಕಬೇಕು, ಅವಕ್ಕೆ ಬೆಳೆಸಬೇಕು. ಮುಂದೆ ಇದು ಯಾರು ಮಾಡೋರು? ಹಣ ಅದ, ಸಂಪತ್ತು ಅದ, ಮನೆ ಅದ, ಒಡೆ ಅದ, ಬಂಗಾರ ಅದ, ಎಲ್ಲ ಅದ. ಆದ್ರೆ ಆ ಖುಷಿನ ಸಾಕೋರು ಯಾರು? ಸಂಬಂಧಿಕರು ಎಷ್ಟು ದಿವಸ ಸಾಕ್ತಾರೆ? ನಮಗೆ 70-75 ನಮಗೆ ಬಂದಂಥ ಇಂಥ ದುರ್ಘಟನೆ ಯಾರಿಗೂ ಬರಬಾರ್ದು ಅಂತ ಅಪ್ಪ ಏನು ನೀವೇ ಹೇಳಿ. ಬದುಕಿನಾಗ ನಮ್ಮ ಹಣ ಸಂಪತ್ತು ಮುಖ್ಯ ಮತ್ತು ನಮ್ಮ ಆರೋಗ್ಯ ಮುಖ್ಯ. ಅದಕ್ಕೆ ಅಪ್ಪ ಹೇಳಿದರು, ನೀವೇ ವಿಚಾರ ಮಾಡಿರಿ, ಬದುಕಿನಾಗ ಸಿರಿ ಸಂಪತ್ತು ಮುಖ್ಯವಲ್ಲ, ಆರೋಗ್ಯ ಮುಖ್ಯ. ನೀವು ಸಹಿತ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊರಿ, ಆಹಾರದಲ್ಲಿ ಬದಲಾವಣೆ ಮಾಡಿರಿ, ವ್ಯವಹಾರದಲ್ಲಿ ಬದಲಾವಣೆ ಮಾಡಿರಿ. ಆಗ ನೀವು ಅವ್ರು ಹೆಂಗೆ ಆದ ಘಟನೆ ನಿಮಗೂ ನೀವು ಸತ್ತು ಬೇಕಾದ್ರೆ ನಿಮ್ಗೆ ಯಾರು ನೋಡೋದಾರೆ? ನಿಮ್ಮ ಮಕ್ಕಳ ಹೆಣ್ಣು ಯಾರು ನೋಡೋದಾರೆ? ನೀವೇ ಆಧರಿಸ್ಕೊಂತ. ಅದಕ್ಕೆ ಮೊದಲು ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಒಳ್ಳೆಯ ಆಹಾರ, ಒಳ್ಳೆಯ ವ್ಯವಹಾರ ಮಾಡಿಕೊಂಡು ನೀವು ಒಳ್ಳೆಯ ರೀತಿಯ ಜೀವನ ಸಾಗಿಸ್ರಿ ಅಂತ ಅವ್ರು ಹೇಳಿದರು. ನಮಸ್ಕಾರ.